ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಮಂಗಳೂರಲ್ಲಂತೂ ಸ್ವಲ್ಪ ಜೋರಾಗಿ ಮಳೆ ಆಗ್ತಾ ಇದೆ. ಹಾಗೆ ಕೆಲವು ಕಡೆ ಎಲ್ಲ ಈ ಕುಸಿತ ಆಗಿರ್ಬೋದು, ಭೂಕುಸಿತ, ಮಣ್ಣು ಬಿದ್ದು ಕೆಲವೊಂದೆಲ್ಲ ಅವಘಡಗಳೆಲ್ಲ ಆಗ್ತಾ ಉಂಟು. ಆ ಕಾರಣಕ್ಕಾಗಿ ನಮ್ಮ ಮಂಗಳೂರಲ್ಲಂತೂ ಸ್ಕೂಲಿಗೆ ಕೂಡ ರಜೆ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಮನೆಯಲ್ಲಿ ರಜೆ ಇರುವ ಕಾರಣ ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಹೊರಗಡೆ ಇವಾಗ ಸ್ವಲ್ಪ ಕಡಿಮೆ ಆಯಿತು ಮಳೆ. ಅಂದರೆ ಒಮ್ಮೆ ಸಡನ್ನಾಗಿ ಜೋರು ಮಳೆ ಆಗುತ್ತೆ, ಮತ್ತು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಪುನಃ ಅದೇ ರೀತಿ ಮಳೆ ಆಗುತ್ತೆ. ಆ ಥರ ಆಗ್ತಾನೇ ಇದೆ. ನೋಡಿ, ಫುಲ್ ಗ್ರೀನರಿ. ಮಳೆಗೆ ನೋಡಲಿಕ್ಕೇ ಚೆಂದ, ಒಂಥರ ಗ್ರೀನರಿ ಫುಲ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತಲ್ವ. ನನ್ನ ಮಗಳು ಕೂಡ ಇವಾಗ ಎದ್ದು ಬಂದ್ಲು. ಇವತ್ತು ರಜೆ ಅಂತೇಳಿ ಸ್ವಲ್ಪ ಖುಷಿಯಿಂದ ಇದ್ದಾಳೆ. ಮಕ್ಕಳಿಗೆಲ್ಲ ಹಾಗೆ ಅಲ್ವಾ, ನಾವು ಕೂಡ ಚಿಕ್ಕದಿರುವಾಗ ಅದೇ ರೀತಿ, ಅದು ಎಷ್ಟೇ ಇಂಟ್ರೆಸ್ಟ್ ಇದ್ದರೂ ಕಲಿಯೋದ್ರಲ್ಲಿ ಒಂದು ರಜೆ ಅಂದರೆ ಏನೋ ಒಂಥರ ಖುಷಿ. ಹಾಗೆ ನನ್ನ ಮಗಳಿಗೂ ಕೂಡ ರಜೆ ಅಂದರೆ ಏನೋ ಒಂಥರ ಖುಷಿ. ಇವತ್ತು ವೀಡಿಯೋಸ್ ಎಲ್ಲ ನಾನೇ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದಾಳೆ. ಹಾಗೆ ರಜೆ ಇರುವಾಗ ನಾವು ಕೂಡ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತೇಳಿ ಈಗ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಕೂದಲಿಗೆ. ಸ್ಕೂಲಿರುವಾಗ ಡೈಲಿ ಆಯಿಲ್ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ರಜೆ ಇರುವಾಗ ಸ್ವಲ್ಪ ಫ್ರೀ ಇರುವಾಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿದರೆ ಕೂದಲಿಗೆ ಕೂಡ ತುಂಬಾ ಒಳ್ಳೆಯದು. ನಾನಂತೂ ಕೋಕೋನಟ್ ಆಯಿಲೇ ಯೂಸ್ ಮಾಡೋದು. ನನ್ನ ಮಗಳ ಕೈಗೆ ಮೊಬೈಲ್ ಸಿಕ್ಕಿದ್ರಂತೂ ಹೇಳೋದೇ ಬೇಡ, ಎಲ್ಲ ಕಡೆ ಹೋಗಿ ವಿಡಿಯೋಸ್ ಮಾಡ್ತಾನೆ ಇರ್ತಾಳೆ. ಇವಾಗ ಚೆರಿ ಹತ್ರ ಹೋಗ್ತಾ ಇದ್ದಾಳೆ ನೋಡಿ. ಚೆರಿ ಜೊತೆ ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಆಗ್ತಾ ಉಂಟು, ಯಾಕಂದರೆ ಟೈಮ್ ಸಿಗ್ತಾ ಇಲ್ಲ ಅಲ್ವಾ. ಅವಳು ಕೂಡ ಶಾಲೆಗೆ ಹೋಗ್ತಾಳೆ, ನಾನು ಕೂಡ ಮನೆಯಲ್ಲಿರಲ್ಲ. ಹಾಗಾಗಿ ಜಾಸ್ತಿ ಹೊತ್ತು ಚೆರಿ ಹತ್ರ ಬರಲಿಕ್ಕಾಗಲ್ಲ. ಬರೀ ಫುಡ್ ಹಾಕೋವಾಗ ಮಾತ್ರ ಹಾಕಿಬಿಟ್ಟು ಹೋಗ್ತೀವಿ. ಇಲ್ಲದಿದ್ದರೆ ಚೆರಿ ಜೊತೆ ಅವಳು ಕಾನ್ವರ್ಸೇಷನ್ ಮಾಡ್ತಾನೆ ಇರ್ತಿದ್ಲು. ಅದು ಕೂಡ ಅವಳಿಗೆ ರೆಸ್ಪಾಂಡ್ ಮಾಡ್ತಾಯಿತ್ತು, ತುಂಬಾ ಖುಷಿ ಆಗ್ತಾಯಿತ್ತು ಅದು ನೋಡಲಿಕ್ಕೆಲ್ಲ. ಹಾಗೆ ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಇನ್ನೊಂದು ಗಿಡ ತಂದು ಇಟ್ಟಿದ್ದಾರೆ ನೋಡಿ. ಅವರಿಗೆ ತುಂಬಾ ಇಷ್ಟ ಗಾರ್ಡನಿಂಗ್ ಅಂದರೆ. ಹಾಗೆ ಇಂಡೋರ್ ಪ್ಲ್ಯಾಂಟ್ ಒಂದು ತೊಗೊಂಡು ಬಂದಿದ್ರು ಮೊನ್ನೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅಷ್ಟೊತ್ತಿಗಾಗಲೇ ಮೀನು ಕೂಡ ಬಂತು. ನಮ್ಮ ಕಡೆ ಮೀನು ಗಾಡಿಯಲ್ಲಿ ಬರುತ್ತೆ. ಹಾಗೆ ನನ್ನ ಅತ್ತೆ ಮೀನು ಕೂಡ ತೊಗೊಂಡ್ರು. ಬೊಳಂಜಿ ವೈಟ್ ಫಿಶನ್ನು ತೊಗೊಂಡ್ರು. ಈ ಮೀನಾದರೆ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಬಂಗುಡೆ, ಬೂತಾಯಿ ಎಲ್ಲ ಆದರೆ ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ. ಆ ಕಾರಣಕ್ಕಾಗಿ ಈ ಮೀನನ್ನೇ ತೊಗೊಂಡ್ರು. ಹಾಗೆ ಇವಾಗ ಅದಕ್ಕೆ ಮಸಾಲವನ್ನು ರೆಡಿ ಮಾಡೋಣ. ಮಸಾಲಕ್ಕೆ ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಹುಳಿ, ಹಾಗೆ ಮೆಂತೆ, ಯೂಶ್ವಲಿ ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಅದೇ ಪದಾರ್ಥವನ್ನು ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿರೋದನ್ನು ನಾನು ವಿಡಿಯೋ ತೆಗೀಲಿಲ್ಲ. ಹಾಗೆ ನಾವು ಮಸಾಲೆ ರೆಡಿ ಮಾಡೋಷ್ಟೊತ್ತಲ್ಲಿ ಅದನ್ನು ಮಸಾಲವನ್ನು ರೆಡಿ ಮಾಡಿ, ಇಲ್ಲಿ ನೋಡಿ ಆಲ್ರೆಡಿ ನಾನು 1-2 ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ. ಆ ಮಸಾಲವನ್ನು ಇದಕ್ಕೆ ಹಾಕಿ ಉಪ್ಪೆಲ್ಲ ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಟು ಆನಂತರ ನಾವು ಮೀನನ್ನು ಕ್ಲೀನ್ ಮಾಡಲಿಕ್ಕೆ ಹೋದರೆ ಕರೆಕ್ಟ್ ಆಗುತ್ತೆ. ಇವಾಗ ಈ ಮಸಾಲ ಪದಾರ್ಥದ ಜೊತೆಗೆ ಅದಕ್ಕೆ ತೆಂಗಿನ ತುರಿಯನ್ನು ಕೂಡ ಆ್ಯಡ್ ಮಾಡಲಿಕ್ಕಿದೆ. ನಾನಿಲ್ಲಿ 1 ತೆಂಗಿನಕಾಯನ್ನು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ, ನಾವು 4-5 ಮಂದಿ ಇರೋದ್ರಿಂದ ನಮಗೆ ಅಷ್ಟು ಬೇಕಾಗುತ್ತೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಮಸಾಲ ಕೂಡ ಗ್ರೈಂಡ್ ಆಗ್ತಾ ಉಂಟು. ಮಸಾಲ ಕೂಡ ರೆಡಿ ಆಯಿತು. ಇವಾಗ ಅದು ಮಸಾಲವನ್ನು ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ ಮತ್ತು ಟೊಮೆಟೊ ಜೊತೆ ಆ್ಯಡ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕುದೀಲಿಕ್ಕೆ ಇಡೋಣ. ಆನಂತರ ಇವಾಗ ನಾವು ಮೀನನ್ನು ಕ್ಲೀನ್ ಮಾಡಲಿಕ್ಕೆ ಹೋಗೋಣ.
ಎಸ್, ನಮ್ಮ ಮೀನಿನ ಪದಾರ್ಥ ಇಲ್ಲಿ ರೆಡಿ ಆಯಿತು. ನನಗೆ ಮೀನು ಕ್ಲೀನ್ ಮಾಡುವಂಥ ವೀಡಿಯೋನ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ವೀಡಿಯೋ ಮಾಡಲಿಲ್ಲ, ನಾನು ಮರ್ತೋಯ್ತು ನನಗೆ. ಎಸ್, ಇದು ಜಾಸ್ತಿ ಅಂದರೆ ಮಸಾಲ ಚೆನ್ನಾಗಿ ಅದು ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಬೆಂದ ನಂತರ ಮೀನನ್ನು ಅದಕ್ಕೆ ಕ್ಲೀನ್ ಮಾಡಿರುವಂಥ ಮೀನನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿದರೆ ಸಾಕು. ಜಾಸ್ತಿ ಕುದಿಸಲಿಕ್ಕೆ ಹೋಗಬೇಡಿ, ಯಾಕಂದರೆ ಮೀನೆಲ್ಲ ತುಂಡಾಗಿ ಹೋಗುತ್ತೆ, ಅದಕ್ಕೋಸ್ಕರ. ಎಸ್, ಹಾಗೆ ಮೀನಿನ ಪದಾರ್ಥ ಜೊತೆಗೆ ಇದು ತಜಂಕ್ ಅಂತೇಳಿ ಈ ರೆಸಿಪಿ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಯಾರೆಲ್ಲ ನೋಡಲಿಲ್ಲ ಒಮ್ಮೆ ನೋಡ್ಕೊಂಡು ಬನ್ನಿ. ಈ ತಜಂಕನ್ನು ನೆನ್ನೆ ರಾತ್ರಿಯೇ ಮಾವ ತೊಗೊಂಡು ಬಂದಿಟ್ಟಿದ್ರು. ನೋಡಿ, ಅದರಲ್ಲೆಲ್ಲ ಹುಳ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಕ್ಲೀನ್ ಮಾಡಿ ಪದಾರ್ಥ ಮಾಡಿ. ಇವಾಗ ಮೀನಿನ ಪದಾರ್ಥದ ಜೊತೆಗೆ ತಜಂಕ್ ಹಾಗೆ ಪೆಳತರಿಯ ಪದಾರ್ಥ ಕೂಡ ನಾನು ಮಾಡಿದ್ದೀನಿ, ಪಲ್ಯ. ಆದರೆ ತುಂಬಾ ಟೇಸ್ಟಿಯಾಗಿತ್ತು ನಿಜವಾಗ್ಲೂ. ನಿಮ್ಮ ಮನೇಲಿ ತಜಂಕ್ ಇದ್ದರೆ ಒಮ್ಮೆ ಟ್ರೈ ಮಾಡಿ, ನಾನು ನಿಜ ಹೇಳ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿತ್ತು. ಯಾವುದೇ ರೀತಿಯ ಕಹಿ ಆಗಿರ್ಬೋದು ಅಥವಾ ಒಗರು ಅಂತರ ಘಾಟ್ ಆ ಥರ ಏನಿರಲಿಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಎಸ್, ನೋಡಿ, ಇಲ್ಲಿ ನಮ್ಮ ತಜಂಕ್ ಪದಾರ್ಥ ಕೂಡ ರೆಡಿ ಆಯಿತು. ಹಾಗೆ ಅನ್ನ ಕೂಡ ರೆಡಿ ಆಯಿತು. ನಾವು ಅನ್ನವನ್ನು ಈ ಪಾಟಲ್ಲಿ ಮಾಡುವಂಥದ್ದು, ಅಂದರೆ ಸ್ವಲ್ಪ ಕುದಿ ಬಂದ ನಂತರ ಈ ಪಾಟ್ ಒಳಗೆ ಇಟ್ಟು ಬಿಡ್ತೀವಿ. ಒಂದು 3-4 ಅವರಲ್ಲಿ ಅದು ಬೆಂದಿರುತ್ತೆ. ಹಾಗೆ ಮಾರ್ನಿಂಗ್ ಸ್ಕೂಲ್ ಇದೆ ಅಂತ ಹೇಳಿ ನಾನು ಮಾರ್ನಿಂಗ್ ಎಗ್ ಕರಿ ಕೂಡ ಮಾಡಿದ್ದೆ. ಆನಂತರ ಗೊತ್ತಾಯಿತು ಸ್ಕೂಲಿಗೆ ರಜೆ ಅಂತೇಳಿ. ಹಾಗಾಗಿ ತಜಂಕ್ ಪದಾರ್ಥದ ಜೊತೆಗೆ ಎಗ್ ಕರಿ ಕೂಡ ಇತ್ತು. ಹಾಗೆ ನಮ್ಮ ಮಧ್ಯಾಹ್ನದ ಊಟ ಎಲ್ಲ ಹಾಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ. ನೋಡಿ, ನನ್ನ ಮಗಳು ಕೂಡ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ. ಎಸ್, ಹಾಗೆ ಸಂಜೆ ಕೂಡ ಆಯಿತು. ಅಷ್ಟೊತ್ತಿಗಾಗಲೇ ನನ್ನ ಹಸ್ಬೆಂಡ್ ಕೂಡ ಅಂಗಡಿಯಿಂದ ಬಂದರು. ಎಸ್, ಬಂದು ಬರುವಾಗ ತಿಂಡಿ ಕೂಡ ತೊಗೊಂಡು ಬಂದಿದ್ದು. ನನ್ನ ಮಗಳ ಫೇವ್ರೆಟ್ ಮಸಾಲೆ ಪುರಿ. ಹಾಗೆ ನೋಡಿ, ನನ್ನ ಮಗಳು ಮಸಾಲೆ ಪುರಿಯನ್ನು ತಿಂತಾ ಇದ್ದಾಳೆ. ಟೀ ಜೊತೆಗೆ ಮಸಾಲೆ ಪುರಿ ತುಂಬ ಚೆನ್ನಾಗಾಯಿತು. ಹಾಗೆ ನಮ್ಮ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.